ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ಫಾಕ್ ವಸೀಂ ಫ್ಯಾಮಿಲಿ ವ್ಲಾಗ್ಸ್ನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ನಲ್ಲಿ ಏನಿದೆ ಅಂತ ಹೇಳಿ ನೋಡ್ಕೊರಿ. ಮತ್ತು ಇವತ್ತು ಮಕ್ಕಳಿಗೆ ಇಷ್ಟ ಅಂತ ಹೇಳಿ ನಾನು ಏನು ಮಾಡ್ತಾ ಇದ್ದೀನಿ ಅದು ನೋಡ್ರಿ, ಟೈಟಲ್ ನೋಡಿ ನಂಗೆ ಗೊತ್ತಾಗಿರ್ಬೋದು ನಿಮ್ಗೆ. ಹಾಗಾಗಿ ಈಗ ನೋಡಿ ಫ್ರೆಂಡ್ಸ್, ನನ್ನ ಮಕ್ಕಳಿಗೆ ಇಷ್ಟ ಅಂತ ಹೇಳಿ ಇವತ್ತು ಮಕ್ಕಳು ಇಷ್ಟಪಟ್ಟು ಕೇಳಿದ್ರು, ಅದು ಮಾಡಿರಿ ಮಮ್ಮಿ ಅಂಥೇಳಿ. ಹಾಗಾಗಿ ಇವತ್ತು ಸ್ವಲ್ಪ ಮಕ್ಕಳಿಗೆ ಇಷ್ಟ ಆಗೋದು ರೆಸಿಪಿ ಮಾಡಿಕೊಡ್ಬೇಕು. ಮತ್ತು ನೀವು ನೋಡ್ಕೊರಿ, ನಿಮಗೂ ಲೈಕ್ ಆದರೆ ನೀವು ಮಾಡಿರಿ, ಮತ್ತು ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲರಿಗೂ ಶೇರ್ ಮಾಡಿರಿ. ಇವತ್ತಿನ ಬ್ಲಾಗ್ ನೋಡಿರಿ, ಚಲೋ ಅನಿಸಿದ್ರೆ ಕಾಮೆಂಟ್ ಮಾಡಿರಿ, ಒಳ್ಳೆ ಕಾಮೆಂಟ್. ಸ್ಕಿಪ್ ಮಾಡಬೇಡ್ರಿ, ಫುಲ್ ವಾಚ್ ಮಾಡಿರಿ. ಬೆಲ್ ಐಕನ್ಗೆ ಕ್ಲಿಕ್ ಮಾಡೋದು ಮರಿಬೇಡ್ರಿ, ವಿಡಿಯೋಗೆ ಒಂದು ಲೈಕ್ ಮಾಡೋದು ಮರಿಬೇಡ್ರಿ ಫ್ರೆಂಡ್ಸ್. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬ್ಲಾಗ್ನಲ್ಲಿ ಏನಿದೆ ಎಲ್ಲ ನೋಡ್ಕೊರಿ ಫ್ರೆಂಡ್ಸ್, ಹಾಗಾಗಿ ನಿಮಗೆ ಗೊತ್ತಾಗುತ್ತಾ ಇವತ್ತು ಬ್ಲಾಗ್ನಲ್ಲಿ ಏನಿದೆ ಅಂತ ಹೇಳಿ. ಮತ್ತು ಇದೇ ಸಪೋರ್ಟ್ ಮಾಡ್ತಾಯಿರಿ, ಹೀಗೆ ಸಪೋರ್ಟ್ ಮಾಡಿದರೆ ನನಗೂ ಚಲೋ ಆಗುತ್ತಾ ಮತ್ತು ಹೆಲ್ಪ್ ಕೂಡ ಆಗುತ್ತಾ ಫ್ರೆಂಡ್ಸ್. ಮತ್ತು ಇವತ್ತಿನ ವಿಡಿಯೋ ನನಗೆ ಇಷ್ಟ ಆದರೆ, ನಿಮಗೆ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್, ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲರಿಗೂ. ಇವತ್ತಿನ ಬ್ಲಾಗ್ ನೋಡಿರಿ, ಎಲ್ಲರಿಗೂ ನಿಮಗೂ ಖುಷಿ ಆಗುತ್ತಾ. ಮತ್ತು ಮಕ್ಕಳು ಇಷ್ಟಪಟ್ಟು ಕೇಳಕತ್ತಿದ್ರು, ಹಾಗಾಗಿ ಇವತ್ತು ಅಡುಗೆದಲ್ಲಿ ಅದನ್ನು ಮಾಡಬೇಕು. ಮತ್ತು ಇವತ್ತು ನಾನು ಸಾಫ್ಟ್ ಚಪಾತಿ ಬ್ರೇಕ್ಫಾಸ್ಟಿಗೆ ಯಾವ ಥರ ಮಾಡ್ಕೊತೀನಿ ಅಂತ ಹೇಳಿ ಅದನ್ನು ತೋರಿಸ್ಕೊಡ್ತೀನಿ. ಇವತ್ತಿನ ಬ್ಲಾಗ್ ನೋಡಿರಿ, ಚಲೋ ಅನಿಸುತ್ತಾ ಮತ್ತು ಖುಷಿ ಆಗುತ್ತಾ. ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ, ಫುಲ್ ವಾಚ್ ಮಾಡಿರಿ, ಹಾಗಂದ್ರೆ ಗೊತ್ತಾಗುತ್ತೆ ಫ್ರೆಂಡ್ಸ್ ನಿಮಗೆ ಯಾವ ಥರ ಅಡುಗೆ ನಾನು ಇವತ್ತು ಮಾಡೀನಿ ಅಂಥೇಳಿ ಗೊತ್ತಾಗುತ್ತೆ ರೀ. ಫುಲ್ ರೆಸಿಪಿ ನೋಡಿದರೆ ನನಗೆ ಗೊತ್ತಾಗೋದು, ಅರ್ಧ ನೋಡಿದರೆ ಗೊತ್ತಾಗಲ್ಲ. ಮೊನ್ನೆ ಎಷ್ಟು ಒಳ್ಳೆ ಕಾಮೆಂಟ್ ಮಾಡಿದ್ರಿ ಸುನೀತಾ ಅವರೇ, ನಿಮ್ಗೆ ತುಂಬ ಥ್ಯಾಂಕ್ಸ್. ಮತ್ತು ಮಂಜುಳಾ ಸಬ್ಸ್ಕ್ರೈಬರ್ ಅವರು ಎಷ್ಟು ಒಳ್ಳೆ ಕಾಮೆಂಟ್ ಮಾಡಿದ್ರಿ, ತುಂಬ ಥ್ಯಾಂಕ್ಸ್ ರೀ. ಮಾವುನಿ, ಸುನೀತಾ, ಮತ್ತು ಇವರು ಕೌಸರ್ ಬಾನು, ಸುಮನ್, ಎಲ್ಲರೂ ಒಳ್ಳೆ ಕಾಮೆಂಟ್ ಮಾಡ್ತೀರಿ. ತುಂಬ ಥ್ಯಾಂಕ್ಸ್, ಹೃದಯಪೂರ್ವಕವಾಗಿ ಎಲ್ಲರಿಗೂ ಥ್ಯಾಂಕ್ಸ್ ರೀ. ಮತ್ತು ಇನ್ನೊಮ್ಮೆ ಹೇಳಕತ್ತೀನಿ, ಎಲ್ಲರೂ ಸಬ್ಸ್ಕ್ರೈಬರು ಎಷ್ಟು ಒಳ್ಳೆ ಕಾಮೆಂಟ್ ಮಾಡ್ತೀರಿ, ತುಂಬ ಖುಷಿಯಾಗುತ್ತೆ ನೋಡಿರಿ ಫ್ರೆಂಡ್ಸ್. ಇದೇ ಥರ ಕಮೆಂಟ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ ಅಕ್ಕಗೆ. ಇದೇ ಥರ ನಾನು ಬ್ಲಾಗ್ ಚಲೋ ಬ್ಲಾಗ್ ತೊಗೊಂಬರ್ತೀನಿ. ಇವತ್ತಿನ ಬ್ಲಾಗ್ ನೋಡಿ ಎಲ್ಲರಿಗೂ ಇಷ್ಟ ಆದರೆ ಕಾಮೆಂಟ್ನಲ್ಲಿ ಹೇಳಬೇಕು ರೀ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬರ್ರಿ. ಈಗ ನಾನು ಮಕ್ಳಿಗಂಥೇಳಿ ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿ ಅಂದರೆ ಇದು ಪರೋಟ ಟೈಪ್ ಮಾಡಕತ್ತೀನಿ ಫ್ರೆಂಡ್ಸ್. ಈ ಥರ ಮಕ್ಳಿಗೆ ಭಾಳ ಇಷ್ಟ. ರೌಂಡ್ ಶೇಪ್ ಮಾಡಿದರೆ ಅವರು ಒಂಥರ ಗಟ್ಟಿ ಆಗುತ್ತೆ ಅಂತ ಹೇಳ್ತಾರೆ. ಈ ಥರ ಮಾಡಿಕೊಟ್ರೆ ಅವರು ಲೇಯರ್ ಇದು ತೆಗೆದು ಬರ್ತಲ್ಲ, ಹಾಗಾಗಿ ಈ ಥರ ಪರೋಟ ಅಂದರೆ ಭಾಳ ಇಷ್ಟಪಟ್ಟು ತಿಂತಾರೆ. ತುಪ್ಪ ಇಲ್ಲಾಂದರೆ ಎಣ್ಣೆ ಹಚ್ಚಿ ಈ ಥರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೀವು ಎಣ್ಣೆ ಹಚ್ಚಿದ್ರೆ ಹಚ್ಚಿರಿ, ಇಲ್ಲಾಂದರೆ ತುಪ್ಪ ಹಚ್ಚಿದ್ರೆ ಹಚ್ಬೋದು. ಭಾಳ ಅಂದರೆ ಭಾಳ ಟೇಸ್ಟಿ ಆಗುತ್ತಾ. ಟೇಸ್ಟ್ ಆಗಿದ್ದೇನೋ ಅಮ್ಮ ಪರೋಟ? ಚಲೋ ಆಗಿದ್ದು. ಮಕ್ಕಳಿಗಂತೂ ತುಂಬ ಇಷ್ಟ ರೀ ಇದು. ಈ ಥರ ಮಾಡಿಕೊಡ್ರಿ, ಫುಲ್ ಇಷ್ಟಪಟ್ಟು ತಿಂತಾರೆ. ಈಗ ನೋಡಿ ಫ್ರೆಂಡ್ಸ್, ಇದು ಆಗಿಂದ ಮಕ್ಕಳಿಗೆ ಮತ್ತೇನು ಮಾಡಿಕೊಡ್ಬೇಕು. ಇವತ್ತು ಮಕ್ಕಳು ಭಾಳ ಅಂದರೆ ಭಾಳ ಹಠ ಮಾಡಕತ್ತಾರೆ. ಇವತ್ತು ನಾನು ಸ್ಪೆಷಲ್ ಏನಾರ ಬೇರೆದು ಮಾಡ್ಬೇಕಂತ ಮಾಡಿದ್ದೆ. ಅವ್ರ ಮಕ್ಕಳು ಸ್ವೀಟ್ ಕಾರ್ನ್ ತೊಗೊಂಬಂದಿದ್ವಲ್ಲ ಮೊನ್ನೆ, ಅದು ಮಾಡಂಥೇಳಿ ಹೇಳಕತ್ತಾರೆ ರೀ ಮಕ್ಕಳು. ಅಪ್ಪ ಹೋದ್ರೇನ? ಅಣ್ಣ ನಮಾಜ್ ಹೋಗ್ಯಾನ? ನಾಷ್ಟ ಆಯ್ತಿಲ್ಲ ನಿಂದು? ಹಾಂ, ಈಗ ಮಾಡಿಟ್ಟೇನಾ? ಬಾ ಕುಂತ್ಕೋ, ನಾವು ನಮಾಜ್ ಮಾಡೋಣ. ಈಗ ಶುಕ್ರವಾರ, ಇವತ್ತು ನಮಾಜ್ ಮಾಡ್ತಿಲ್ಲ? ಶುಕ್ರವಾರ ಅಷ್ಟ ಮಾಡ್ತೇನೆ, ಡೈಲಿ ಮಾಡ್ತೀನಿ ನಮಾಜ್? ನೀನು ಡೈಲಿ ಮಾಡ್ತೀಯ? ಸ್ಕೂಲ್ಗೆ ಹೋಗಿಲ್ಲೇನೆ ಇವತ್ತು? ಸೂಟಿ ಮಾಡ್ತಾರ? ಯಾಕೆ? ನಮಾಜ್ ಮಾಡಲಿ ಇವತ್ತು ಅಂತ ಹೇಳಿ. ಮತ್ತು ನಮಾಜ್ ಮಾಡೋದು ಬಿಟ್ಟು ಟಿ ವಿನ ರಿಮೋಟ್ ತೋರಿಸು. ಏನದ ಮೊಬೈಲ್ ತೊಗೊಂಡೇನು ಕೈಯಾಗ? ಬೇಡ ಆತ. ನಮಾಜ್ ಮಾಡಬೇಕು, ಜಳಕ ಮಾಡಿ ಕಟಿಂಗ್ ಮಾಡಿಸ್ಕೊಂಬರೋಣ ನಿಮ್ಗೆ. ಬಟ್ಟೆ ಕ್ಲೀನ್ ಮಾಡಿ ಹಾಕಿದ್ದೆ, ಇನ್ನು ಸ್ವಲ್ಪ ಒಣಗಿಲ್ರಿ. ಅದು ಮಳೆ ಒಂದು ಬಂದಿತ್ತಲ್ಲ, ಹಾಗಾಗಿ ಹಿಂಗೆ ಇದಾವ. ಇಲ್ಲಿ ಹೋಗೋಕ್ಕೂ ಜಾಗ ಇಲ್ಲ ತೋರಿಸ್ಬೇಕಂದ್ರೆ. ಇದು ಮನಿ ಪ್ಲ್ಯಾಂಟ್ ತೋರಿಸ್ಬೇಕಂದ್ರೆ ನಿಮಗೆ ಎಲ್ಲರಿಗೂ ತೋರ್ಸೋಕ್ಕಾಗ್ತಾ ಇಲ್ಲ. ಇಲ್ಲಿಂದ ನಾನು ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸ್. ಎಷ್ಟು ಸೂಪರಾಗಿ ಕಲರ್ ನೋಡ್ರಿ, ಗ್ರೀನ್ ಕಲರ್ ಆಗಿದೆ. ಹಬ್ಬ ಭಾಂಡೆ ತಿಕ್ಕೋದು ಈಗೆಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಸ್ವಲ್ಪ ತೊಳೆದು ನೀರು ಹಾಕಿ ಭಾಳ ಒಂಥರ ಗಲೀಜಾಗ್ಬಿಟ್ಟಿದ್ದು, ಹಾಗಾಗಿ ಎಲ್ಲ ವಾಶ್ ಮಾಡೀನಿ. ಇದು ನಮ್ಮದು ವಾಷಿಂಗ್ ಮೆಷಿನ್ ಇಲ್ಲಿ ಇಟ್ಟಿನವಲ್ಲ, ಒಳಗೂ ಇದೆ ಬಟ್ ಅದು ಬಟ್ಟೆ ಒಗಿಲಿಕ್ಕೆ. ಇದು ಸ್ವಲ್ಪ ಹಾಸಿಗೆ ಅದು ಏನಾರಿದ್ರೆ ಇದು ಹಾಕ್ಕೊಂತೀವಿ ಫ್ರೆಂಡ್ಸ್ ನಾವು.
ರು ಭಾಳ ಇಷ್ಟ ನಿಮ್ಗೆ ಇದು ಸ್ವೀಟ್ ಕಾರ್ನ್ ಅಂದ್ರೆ ಹಾಂ ಇದಾ ಮಾಡ್ಬೇಕೇನು ಇವತ್ತು ನೋಡ್ರಿ ಫ್ರೆಂಡ್ಸ್, ಇವತ್ತು ನನ್ನ ಮಗಳಿಗೆ ಮತ್ತು ಮಗನ್ಗೆ ಇಬ್ರಿಗೆ ಮಕ್ಕಳಿಗೆ ಇಷ್ಟ ಅಂಥೇಳಿ ಸ್ವೀಟ್ ಕಾರ್ನ್ ಮಾಡಕತ್ತೀನಿ ನಾನು. ಹಾಂ ಇಲ್ಲ ಬರ್ತಾರ ಅವರು, ಒಂದು ತಾಸ್ನಾಗ ಬರ್ತೀನಿ ಅಂತ ಹೇಳ್ಯಾರ. ಈಗ ನಾನು ಇದೆಲ್ಲ ಸುಲಿಬೇಕ್ರಿ. ಇದು ಸ್ವೀಟ್ ಕಾರ್ನ್ ನನ್ನ ಮಗಳು ಸ್ವಲ್ಪ ಹೆಲ್ಪ್ ಮಾಡಕತ್ತಾಳ ನನಗೆ. ಹಾಗೆ ತಿನ್ಬಾರ್ದು, ಈಗ ಮಾಡೋಣ. ಇದು ಹೆಂಗೆ ಎಷ್ಟು ಭಾಳ ಟೇಸ್ಟಿ ಆಗುತ್ತೆ, ಅದು ಒಂಥರ ರುಚಿನ ಬೇರೆ ಆಗುತ್ತೆ. ಇದು ಸ್ವಲ್ಪ ಮಾಡಿಂದ ಯಾವ ಥರ ಮಾಡ್ತೀನಿ ಅಂತ ಹೇಳಿ ತೋರಿಸ್ಕೊಡ್ತೀನಿ ರೀ ನಿಮ್ಗೆ. ಎಷ್ಟು ಚಲೋ ಐತೆ ನೋಡಿ ಸ್ವೀಟ್ ಕಾರ್ನ್. ಇದೆಲ್ಲ ಈ ಥರ ತೆಗಿಬೇಕು, ಒಂದೇ ಲೈನ್ಲಿಂದ ಈ ಥರ ಹಿಂಗೆ ತೆಗಿಬೇಕೆಲ್ಲ. ನೋಡಿ ಎಷ್ಟು ಕ್ಲೀನಾಗಿ ಬರ್ತಾವೆ. ಫಸ್ಟ್ ಒಂದು ಲೈನ್ ಈ ಥರ ತಕ್ಕೋಬೇಕು ನಾವು. ಫಸ್ಟ್ ತೆಗಿಯೋವಾಗ ಸ್ವಲ್ಪ ಕಷ್ಟ ಆಗುತ್ತಾ, ಆಮೇಲೆ ಈ ಥರ ತೆಗೆದ್ರೆ ತೋರಿಸ್ತೀನಿ ನೋಡು. ಈ ಥರ ತೆಗಿಬೇಕು, ಗೊತ್ತಾಯ್ತಿಲ್ಲ? ನೀನು ಕಲಿಬೇಕು ಫಸ್ಟ್. ನಾವೇ ಮಾಡಿದರೆ ನೀವು ಯಾವಾಗ ಕಲಿಬೇಕು? ಈ ಥರ ಎಲ್ಲ ತಕ್ಕೋಬೇಕು. ಪೌಚ್ ಇಲ್ಲಿ ನೋಡಾಗ ಈ ಥರ ಮಾಡಬೇಕು. ಈಗ ಮುಗೀತು, ಈಗ ಬರಂಗಿಲ್ಲ. ಇದಕ್ಕೇನು ಮಾಡಬೇಕು, ಮತ್ತೆ ಇದು ಒಂದು ತಕ್ಕೋಬೇಕು, ಒಂದು 4 ತಗೋಬೇಕು. 4 ಬರ್ಬೇಕು. ಈ ಥರ ಸ್ವಲ್ಪ ಕಷ್ಟ ಆಗುತ್ತಾ, ಕ್ಲೀನಾಗಿ ತೆಗಿಬೇಕಂದ್ರೆ ಇದೇ ಥರ ಮಾಡಬೇಕು. ಇದೇ ಟ್ರಿಕ್ ಇದ್ರದ್ದು. ಏನು ಮಮ್ಮಿ? ಕಾರ್ನ್ ಸುಲಿಬೇಕಂದ್ರೆ ಈ ಥರ ಮಾಡಬೇಕು. ನಾ ಯಾವ ಥರ ಮಾಡಕತ್ತೀನಲ್ಲ ಈ ಥರ ಮಾಡ್ಕೋಬೇಕು. ಆರಾಮಾಗಿ ಎಷ್ಟು ಕ್ಲೀನಾಗಿ ನೀಟಾಗಿ ಬರ್ತಿತ್ತು ನೋಡಿ. ಇದು ಗೊತ್ತಾಯ್ತಿಲ್ಲ ಯಾವ ಥರ ಮಾಡ್ಬೇಕಂತ ಹೇಳಿ? ಸ್ವೀಟ್ ಕಾರ್ನ್ ಯಾವಾಗಾರ ನಾ ತಗೊಂಬಂದು ಸೋಸ್ಬೇಕಂದ್ರೆ ಈ ಥರ ಮಾಡ್ಕೋಬೇಕು. ಫಸ್ಟ್ 1-2 ತೆಗಿಬೇಕು. ಇದು ಲೈನ್ ಒಂದೇ ಲೈನ್ ತೆಗಿಬೇಕು ನೋಡಿ. ಇಲ್ಲಿ ಒಂದು ಲೈನ್ ತೆಗಿಬೇಕು, ಆಮೇಲೆ ಈ ಥರ ತಕ್ಕೋಬೇಕು. ಯಾರಿಗೆ ಬರೋಂಗಿಲ್ಲ ಅವ್ರು ನೋಡ್ಕೊರಿ. ಈ ಥರ ಮಾಡಿ ಆರಾಮಾಗಿ ಕ್ಲೀನಾಗಿ ನೀಟಾಗಿ ಬರುತ್ತೆ. ಇಷ್ಟೆಲ್ಲ ಭಾಳ ಚಲೋ ಐತಲ್ಲ ನೋಡಿ, ಎಷ್ಟು ಸೂಪರಾಗಿ ನೋಡ್ಬೋದ್ರಿ. ಈಗ ಸ್ವೀಟ್ ಕಾರ್ನ್ ಎಲ್ಲ ಸೋಸಿ ಇಟ್ಟಿನ್ರಿ ಫ್ರೆಂಡ್ಸ್. ಈಗ ನೋಡ್ರಿ ನೀರು ಬಿಸಿ ಮಾಡೀನಿ. ಬಿಸಿ ಮಾಡಿ ಇದು ಎಲ್ಲ ಸ್ವೀಟ್ ಕಾರ್ನ್ ಎಲ್ಲ ಇದ್ರೊಳಗೆ ಹಾಕ್ಕೊಂಬಿಡನ್ರಿ. ಭಾಳ ಅಂದರೆ ಭಾಳ ಟೇಸ್ಟಿ ಆಗುತ್ತಾ. ಈ ಥರ ನೀವು ಮಕ್ಳಿಗೆ ಮಾಡಿಕೊಡ್ರಿ, ಭಾಳ ಇಷ್ಟಪಟ್ಟು ತಿಂತಾರೆ. ಎಲ್ಲರೂ ಮಕ್ಕಳ ಫೇವ್ರೇಟ್ ಇದು ಸ್ವೀಟ್ ಕಾರ್ನ್. ಎಲ್ಲರೂ ಭಾಳ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನೀವು ಇದೇ ಥರ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅದೇ ಥರ ಮಾಡಿ ತೋರಿಸ್ತಾ ಇದ್ದೀನಿ. ಅದೇ ಥರ ಮಾಡಿಕೊಡ್ರಿ. ಭಾಳ ಅಂದರೆ ಭಾಳ ಟೇಸ್ಟಿ ಆಗುತ್ತಾ. ಈಗ ನನ್ನ ಮಗಳು ಸ್ವಲ್ಪ ಹೆಲ್ಪ್ ಬಂದಾಳ, ಆಕೆಗೆ ಇದು ಅಂದರೆ ಭಾಳ ಇಷ್ಟ. ನಾನು ಬಟರ್ ಹಾಕಿನಿ. ಬಟರ್ ಹಾಕಿ ಸ್ವಲ್ಪ ಇದು ಫ್ರೈ ಮಾಡ್ಕೋಬೇಕ್ರಿ. ಬಟರ್ ಹಾಕಿ ಸ್ವಲ್ಪ ಇದಕ್ಕೆ ಬಟರ್ ಎಲ್ಲ ಸುಟ್ಟು ಬಿಡುತ್ತೆ ಅಂಥೇಳಿ ಸ್ವಲ್ಪ ಈಗ ಇದ್ರೊಳಗೆ ಆಯಿಲ್ ಹಾಕ್ತೀನಿ ರೀ ಫ್ರೆಂಡ್ಸ್. ಹಾಕಿದರೆ ಇದು ಬ್ಲ್ಯಾಕ್ ಆಗಲ್ಲ ರೀ ಬಟರ್, ಇಲ್ಲಾಂದರೆ ಫುಲ್ ಬ್ಲ್ಯಾಕ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಇದಕ್ಕೆ 1 ಟೀ ಸ್ಪೂನಷ್ಟು ಆಯಿಲ್ ಹಾಕ್ತೀನಿ ನೋಡಿರಿ. ಈ ಥರ ಮಾಡಿರಿ ನೀವು, ಬಟರ್ ಜಲ್ದಿ ಬ್ಲ್ಯಾಕ್ ಆಗಲ್ಲ. ಈ ಥರ ಆಯಿಲ್ ಹಾಕಿದರೆ ಇದಕ್ಕೆ ಬಟರ್ಗೆ ಮತ್ತು ಆಯಿಲ್ಗೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ಥರ ಈಗ ನಾನು ಸ್ವಲ್ಪ ಫ್ಲೇಮು ಕಡಿಮೆ ಮಾಡ್ತೀನಿ ರೀ. ಯಾಕಂದರೆ ಫ್ಲೇಮ್ ಜಾಸ್ತಿ ಇದ್ದರೆ ಸ್ವಲ್ಪ ಬ್ಲ್ಯಾಕ್ ಆಗಿಬಿಡುತ್ತಿದ್ದು, ಹಾಗಾಗಿ ಸ್ವಲ್ಪ ಕಡಿಮೆ ಮಾಡಬೇಕು ಫ್ಲೇಮ್ಗೆ, ಇಲ್ಲಾಂದರೆ ಬಂದ ಮಾಡಿಬಿಡ್ಬೇಕು ರೀ. ಈಗ ನೋಡಿ ಫ್ರೆಂಡ್ಸ್, ಈ ಥರ ಮಾಡಿ ನಾನು ಈಗ ಸ್ವೀಟ್ ಕಾರ್ನ್ ಯಾವ ಥರ ಮಾಡ್ತೀನಿ ಅಂಥೇಳಿ ನೋಡ್ಕೊರಿ. ಈಗ ಇದು ಏನಂತೀರಿ, ಇದು ಸ್ವೀಟ್ ಕಾರ್ನ್ ಸ್ವಲ್ಪ ಬೇಯಿಸ್ಬೇಕ್ರಿ. ಇದು ಸ್ವಲ್ಪ ಉಪ್ಪು ಹಾಕಿ ಈ ಥರ ಮಾಡಕತ್ತೀನಿ. ಈ ಥರ ಮಾಡಿ ನಾನು ರುಚಿಯಾದ ಸ್ವೀಟ್ ಕಾರ್ನ್ ಯಾವ ಥರ ಮಾಡಿ ತೋರಿಸ್ತೀನಿ ಅಂಥೇಳಿ ಅದೇ ಥರ ನೀವು ಮಾಡಿ ಮಕ್ಕಳು ಕೊಡ್ರಿ. ಎಲ್ಲ ಮಕ್ಕಳು ಇಷ್ಟಪಟ್ಟು ತಿಂದು ಮತ್ತು ಖುಷಿಯಾಗಿ ಹೇಳ್ತಾರೆ, ಮಮ್ಮಿ ಭಾಳ ಸೂಪರ್ ಆಗಿದ್ವು ಅಂಥೇಳಿ. ನಮ್ಮ ಮಕ್ಕಳು ಹಾಗೆ ಮಾಡ್ತಾರೆ ನೋಡಿ ಫ್ರೆಂಡ್ಸ್. ಇದೆಲ್ಲ ಬೇಯಿಸ್ಕೊಂಡಿನಿ ಈಗ ಸ್ವೀಟ್ ಕಾರ್ನ್. ಈಗ ಇದ್ರೊಳಗೆ ತುಪ್ಪ ಇಲ್ಲಾಂದರೆ ಬಟರ್, ಎಣ್ಣೆ ಎದ್ರಾಗರ ಹಾಕ್ರಿ, ಭಾಳ ಟೇಸ್ಟ್ ಆಗುತ್ತಾ. ಈಗ ಹಾಕಿ ಈಗ ನೋಡಿ ಫ್ರೆಂಡ್ಸ್ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇದ್ರೊಳಗೆ ಏನೇನು ಹಾಕ್ತೀನಿ ಮಸಾಲೆ ಅಂತ ನೋಡ್ಕೊರಿ. ಮಸ್ತ್ ಟೇಸ್ಟ್ ಆಗುತ್ತೆ ರೀ ಮಸಾಲ ಸ್ವೀಟ್ ಕಾರ್ನ್. ಹೊರಗೆ ಹೋಗಿ ತಿನ್ನೋದು ಬದಲು ಈ ಥರ ಮನೆಗೆ ನಾವು ತೊಗೊಂಬಂದು ಕೆನೆ ಈ ಥರ ಮಾಡ್ಕೊಂಡ್ರೆ ಭಾಳ ಸೂಪರ್ ಆಗುತ್ತೆ. ಸ್ವಲ್ಪ ಚಾಟ್ ಮಸಾಲ, ಉಪ್ಪು, ಖಾರ ಪುಡಿ, ಕೊತ್ತಂಬರಿ ಇಷ್ಟು ಹಾಕ್ಬೇಕು ನೋಡಿ ಫ್ರೆಂಡ್ಸ್. ಫುಲ್ ಟೇಸ್ಟಿ ಆಗುತ್ತಾ. ಒಮ್ಮೆ ಈ ಥರ ಮಾಡಿ ನೋಡಿ, ಭಾಳ ಅಂದರೆ ಭಾಳ ಸೂಪರ್ ಆಗುತ್ತಾ. ಯಾಕಂದ್ರೆ ನಾವು ಭಾಳ ಸಲ ಮಾಡಿವ್ರಿ ಫ್ರೆಂಡ್ಸ್. ನಿಮ್ಮ ಜೊತೆ ಇದು ರೆಸಿಪಿ ನಾನು ಶೇರ್ ಮಾಡ್ಬೇಕಂಥೇಳಿ ಶೇರ್ ಮಾಡ್ತಾಯಿದ್ದೀನಿ. ಈವ್ನಿಂಗ್ನಲ್ಲೇ ನೀವು ಈ ಥರ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಈ ಥರ ನೀವು ಈ ರೆಸಿಪಿ ಮಾಡ್ಕೊಂಡು ತಿನ್ನಿರಿ. ಮತ್ತೆ ಮಾಡ್ಕೊಂಡು ತಿಂತೀರಿ. ಇಡೀ ಫ್ಯಾಮ್ಲಿ ಎಲ್ಲ ನಿಮ್ಗೆ ಹೇಳ್ತಾರೆ ಮನ್ಯಾಗ ಮಾಡಿಕೊಡ್ರಿ ಅಂಥೇಳಿ.
ಸೂಪರ್ ಆಗುತ್ತೆ ಮತ್ತು ನಿಮಗೂ ಖುಷಿ ಆಗುತ್ತೆ ಎಲ್ಲರೂ ಹೇಳಿದರೆ ಚಲೋ ಆಗಿದ್ದು ಅಂಥೇಳಿ. ಏನಾರ ನಾವು ಅಡುಗೆ ಯಾರಿಗಾರ ಇರಲಿ ಮಾಡಿಕೊಟ್ರೆ ಸೂಪರ್ ಆಗಿತ್ತು ಅಂದರೆ ನಮ್ಗೆ ಎಲ್ಲರಿಗೂ ಖುಷಿ ರೀ. ಹೆಣ್ಮಕ್ಳಿಗೆ ಏನಾರು ಚಲೋ ಇಲ್ಲ ಅಂತಂದ್ರೆ ಯಾರು ಹೇಳಿದರೆ ಆಯ್ತು ನೋಡ್ರಿ, ಅದು ಒಟ್ಟ ಮನ್ಸನ ಬರೋಂಗಿಲ್ಲ ಮಾಡ್ಕೊಡಕ್ಕೆ. ಈಗ ಇದು ಮಾಡಿಕೊಟ್ಟಿಂದ ಹಸ್ಬೆಂಡು ಮಕ್ಕಳು ಎಲ್ಲರೂ ಖುಷಿಪಟ್ಟರು. ಭಾಳ ಅಂದರೆ ಭಾಳ ಟೇಸ್ಟಿಯಾಗಿತ್ತು ಅಂತಂದರು. ಈಗ ಸ್ವಲ್ಪ ಇದಕ್ಕೆ ನಾನು ಬಟರ್ ಹಾಕ್ತಾಯಿದ್ದೀನಿ. ಬಟರ್ ಹಾಕಿ ಸ್ವಲ್ಪ ಜಸ್ಟ್ ಫ್ರೈ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡಿಂದ ಫ್ಲೇಮ್ ಬಂದ್ ಮಾಡಿಬಿಡ್ಬೇಕು ರೀ ಫ್ರೆಂಡ್ಸ್. ಇದು ಆಯ್ತು ನೋಡ್ರಿ, ಇಷ್ಟೇ. ಈ ಭಾಳ ಈಸಿ ಇದೆ, ಸಿಂಪಲ್ ಕೂಡ. ಟೇಸ್ಟ್ ಅಂದರೆ ಭಾಳ ಟೇಸ್ಟ್ ಆಗುತ್ತೆ. ಟೇಸ್ಟ್ ಅದು ಎಷ್ಟು ಟೇಸ್ಟ್ ಆಗುತ್ತೆ ಅಂದರೆ ಸೂಪರ್ ಟೇಸ್ಟ್. ಹೆಂಗಾಗಿದ್ದು? ಚಲೋ ಆಗಿದ್ದಲ್ಲ? ಭಾಳ ಟೇಸ್ಟ್ ಆಗಿತ್ತಲ್ಲ? ನೋಡ್ರಿ, ಮಕ್ಳಿಗೂ ಇಷ್ಟ ಆಗಿ ಅಂತ ಕೇಳಿದ್ರೆ ಹೇಳಕತ್ತಾರ ಎಲ್ಲ. ಫ್ರೆಂಡ್ಸ್ ಹೇಳಪ್ಪಿ ಬಾ, ಹೆಂಗಾಗಿದ್ದು? ಚಲೋ ಆಗಿದ್ದು ಫ್ರೆಂಡ್ಸ್. ಭಾಳ ಚಲೋ ಆಗಿದೆ, ಸ್ವಲ್ಪ ಚಲೋ ಆಗಿದ್ದು? ಭಾಳ ಚಲೋ ಆಗಿದ್ದು ನೋಡ್ರಿ ಫ್ರೆಂಡ್ಸ್. ಮಕ್ಕಳು ಹೇಳಕತ್ತಾರ ಭಾಳ ಚಲೋ ಆಗಿದ್ದು ಅಂತ. ಇದಕ್ಕೆ ಲಾಸ್ಟಿಗೆ ಲಿಂಬೆ ರಸ ಹಾಕ್ತಾಯಿದ್ದೀನಿ. ಫುಲ್ ಮಸ್ತ್ ಆಗುತ್ತೆ ರೀ. ಈ ಥರ ಹುಳಿ ರಸ ಲಿಂಬೆದು ಹಾಕಿದರೆ ಮಸ್ತ್ ಟೇಸ್ಟ್ ಆಗುತ್ತೆ. 5 ನಿಮಿಷದಲ್ಲಿ ರೆಡಿ ಆಗುತ್ತೆ ರೀ ಇದು. ಸ್ವೀಟ್ ಕಾರ್ನ್ ಇದ್ದರೆ ಒಂದು ಸಾಕು ನೋಡ್ರಿ. ಎಲ್ಲ ಮಸಾಲೆ ಎಲ್ಲ ಮನೆಯಲ್ಲೇ ಇರುತ್ತೆ. ಈ ಥರ ಮಾಡಿ ನಾನು ಡಿಶ್ ಔಟ್ ಮಾಡ್ಕೊಂಡಿನಿ. ಚಲೋ ಆಗ್ಯಾವ? ಕೊಡಬೇಕು. ತಿನ್ರಿ ಈಗ. ಫುಲ್ ಟೇಸ್ಟ್ ಆಗ್ಯಾವ. ಈ ಥರ ಹಂಗಾಗಿ ಹೇಳ. ಹಾಂ, ಟೇಸ್ಟ್ ಆಗ್ಯಾವ? ತಿನ್ರಿ. ಒಂದು ಇದ್ರಾಗ ಒಂದು ಸಣ್ಣದ ಬಟ್ಲ ತೊಗೊಂಬರ್ತೀನಿ, ಅದ್ರಾಗ ತಿಂತೇನೆ. ಬಟ್ಲದಾಗ ಹಾಕ್ಕೊಂಡು ತೊಗೊಂಬ. ಒಂದು ಅಷ್ಟು ಬೇಡ, ಜಾಸ್ತಿ ತಿನ್ಬಾರ್ದು. ತೊಗೊಂಬ, ಒಂದು ಬಟ್ಲ ತೊಗೊಂಬ ಒಳಗ್ಲಿಂದ. ನೋಡಿರಿ ಫ್ರೆಂಡ್ಸ್, ಇದು ಭಾಳ ಅಂದರೆ ಭಾಳ ಟೇಸ್ಟಿ ಆಗುತ್ತೆ. ನೀವು ಟ್ರೈ ಮಾಡಿರಿ. ಟ್ರೈ ಮಾಡಿಲ್ಲ ಅಂದರೆ ಮಕ್ಕಳಿಗೆ ಈ ಥರ ಕೇಳಿದರೆ ಮಾಡಿಕೊಡ್ರಿ. ಭಾಳ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಇವತ್ತು ಮಕ್ಕಳಿಗೆ ನಾನು ಮಾಡಿಕೊಟ್ಟಿನಿ ಇದು. ನೀವು ಬರ್ರಿ, ಸ್ವಲ್ಪ ಸ್ವೀಟ್ ಕಾರ್ನ್ ನಮ್ಮ ಜೊತೆ ಎಂಜಾಯ್ ಮಾಡಿರಿ.